ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂತಹ ಮೂರನೇ ವ್ಯಕ್ತಿಯ ಪ್ರಭಾವ ಏನಿದೆ, ಹಾಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಆರಿಸ್ಕೊಳ್ತಾರ ಅಥವಾ ಅವರನ್ನೇ ಆರಿಸ್ಕೊಳ್ತಾರ, ಥರ್ಡ್ ಪರ್ಸನ್ನೇ ಆರಿಸ್ಕೊಳ್ತಾರ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ಏನು ಮಾಡಬೇಕು, ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ 666 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯೂನಿವರ್ಸಿಗೆ ಒಂದು ದೊಡ್ಡ ಧನ್ಯವಾದ, ಥ್ಯಾಂಕ್ ಯುನ ಹೇಳಿ. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಓಕೆ, ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಅವರ ಮನಸ್ಥಿತಿ ತುಂಬ ದ್ವಂದ್ವದಲ್ಲಿರುವಂಥದ್ದು ಎನರ್ಜಿ ಬರ್ತಿದೆ ಇಲ್ಲಿ. ಒಂದು ಕಡೆ ನಿಮ್ಮ ಮೇಲಿರುವಂಥ ಹಳೆಯ ಪ್ರೀತಿ, ಇನ್ನೊಂದು ಕಡೆ ಹೊಸಬರ ಮೇಲಿರುವಂತಹ ಒಂದು ಆಕರ್ಷಣೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸರ್ಕಲ್ ಹಾಕ್ತಿರುವಂತಹ ಒಂದು ಎನರ್ಜಿ. ಓಕೆ, ಎಲ್ಲೋ ಒಂದು ಕಡೆದು ಪಾಸಿಟಿವ್ ಸೈನ್ ನಿಮಗೆ ಸಿಗ್ತಾ ಇದೆ. ಆ ಮೂರನೇ ವ್ಯಕ್ತಿಯ ಒಂದು ಪ್ರಭಾವ, ಆ ಒಂದು ಎನರ್ಜಿ ಏನಿದೆ ಅದು ತಾತ್ಕಾಲಿಕವಾಗಿರುವಂತಹ ಎನರ್ಜಿ ಅಂತ ಇಲ್ಲಿ ಪಾಸಿಟಿವ್ ಆಗಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ಅವ್ರು ಮತ್ತೆ ನಿಮ್ಮ ಬಳಿ ತಿರುಗಿ ನಿಮ್ಮ ಲೈಫಿಗೆ ಮತ್ತೆ ರಿಟರ್ನ್ ಬರೋ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ನಿಮ್ಮ ಪರ್ಸನ್ಗೆ, ಆ ವ್ಯಕ್ತಿಗೆ ಓಕೆ, ಎಸ್, ಇಲ್ಲಿ ಆ ವ್ಯಕ್ತಿಗಿಂತ, ಮೂರನೇ ವ್ಯಕ್ತಿಗಿಂತ ನಿಮ್ಮ ಜೊತೆಗಿರುವಂತಹ ನೆನಪುಗಳು ಏನಿದೆ ಅವರಿಗೆ ಹೆಚ್ಚು ನೆನಪಾಗ್ತಿರುವಂಥದ್ದು, ಅದು ಹೆಚ್ಚು ಭಾರವಾಗಿ ಅವರಿಗಿಲ್ಲಿ ಫೀಲ್ ಆಗ್ತಿರುವಂಥ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಮೂರನೇ ವ್ಯಕ್ತಿ ನಿಮ್ಮ ಸಂಬಂಧವನ್ನು ಕೆಡಿಸೋದಕ್ಕೆ ತೀವ್ರವಾಗಿ ಅತಿಯಾಗಿ ಪ್ರಯತ್ನವನ್ನು ಪಡ್ತಿರುವಂತಹ ಎನರ್ಜಿ ಇದೆ. ಆದರೆ ನಿಮ್ಮಿಬ್ಬರ ಮಧ್ಯ ಆ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಏನಿದೆ, ಆ ಸೋಲ್ ಕನೆಕ್ಷನ್ ಇನ್ನೂ ಕೂಡ ಮುರಿದಿಲ್ಲ ಇಲ್ಲಿ. ಓಕೆನಾ? ಸೊ ಆ ಥರ್ಡ್ ಪರ್ಸನ್ ಏನೇ ಮಾಡಿ ನಾಟಕ ಮಾಡಿದ್ರು ಅಷ್ಟೇ, ಅಥವಾ ಅದೇನೇ ಪ್ರಯತ್ನ ಮಾಡಿದ್ರು ಅಷ್ಟೇ, ಅದು ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಯಾಕಂತ ಹೇಳಿದ್ರೆ ನಿಮ್ಮಿಬ್ಬರು ಕನೆಕ್ಷನ್ ಏನಿದೆ ಇದು ನಿನ್ನೆ ಮೊನ್ನೆಯ ಕನೆಕ್ಷನ್ ಅಲ್ಲ, ಅದು ಸೋಲ್ ಕನೆಕ್ಷನ್. ಅಂದರೆ ಜನ್ಮ ಜನ್ಮಾಂತರದ ಒಂದು ಆತ್ಮಗಳ ಬಂಧ. ಇಲ್ಲಿ ಆ ಆತ್ಮಗಳ ಬಂಧವನ್ನು ಬಡಿಸ್ಲಿಕ್ಕೆ ಮೂರನೇ ವ್ಯಕ್ತಿ ಅಲ್ಲ, ಇಂಥ ಕೆಲಸಕ್ಕೆ ಬಾರದಿರುವಂಥ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ ಅದು. ಓಕೆನಾ? ಸೊ ಆ ಮೂರನೇ ವ್ಯಕ್ತಿ ಬರಲಿ, ಮತ್ತೊಂದು ವ್ಯಕ್ತಿ ಬರಲಿ, ವಾವ್ ನೋಡಿ ಹಾರ್ಟ್, ಮೂರನೇ ವ್ಯಕ್ತಿ ಬರಲಿ, ಮತ್ತೊಂದು ವ್ಯಕ್ತಿ ಬರಲಿ, ಯಾರೇ ಬಂದ್ರೂ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಿರೋದು ಭಗವಂತ, ಅವ್ರಿಗೆ ಮಾತ್ರ. ಓಕೆ, ಸೊ ಈ ಮೂರನೇ ವ್ಯಕ್ತಿ ಒಂಥರ ಯಾವ ಥರ ಅಂತ ಹೇಳಿದ್ರೆ, ನಿಮ್ಮನ್ನು ಚೆನ್ನಾಗಿರುವಂತಹ ಒಂದು ಲವ್ ಬರ್ಡ್ಸನ್ನು ದೂರ ಮಾಡಿ ಖುಷಿ ಪಡ್ತಾರಲ್ವ, ಆ ಥರದ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿರುವಂತಹ ಥರ್ಡ್ ಪರ್ಸನ್ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಎಸ್, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಫಸ್ಟ್ ಲೆಟರ್ ಬರ್ತಿದೆ ವಿ ಲೆಟರ್,
A letter, C letter, I letter, K letter, R letter, G letter, B letter, H letter, J letter, P letter, date of birth 1/7/16 25 21 3/19 6/12. ಓಕೆ, ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಈ ಒಂದು ರೀಡಿಂಗ್ನ ತುಂಬ ಜನ ನೋಡ್ತಾ ಇದ್ದೀರಾ. ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರ್ಬೋದು ಇದು. ಹಾಗೆ ಇಲ್ಲಿ ಯಾರು ಮ್ಯಾರಿಡ್ ಪೀಪಲ್ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ತುಂಬ ಸ್ಟ್ರಾಂಗ್ ಆಗಿ ಇರಬೇಕಾಗತ್ತೆ ಈ ಒಂದು ಪರಿಸ್ಥಿತಿಯಲ್ಲಿ. ನಿಮ್ಮ ಧೈರ್ಯವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಅನ್ನೋಂತಹ ಒಂದು ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Nice. 9 of Pentacles, 5 of Wands, 10 of Pentacles. Wow, the Sun card. ಡ್ಯಾನ್ಸ್ ಮಾಡಿ ಎಲ್ಲರೂ ಖುಷಿಯಿಂದ. ಯಾಕೆ ಡ್ಯಾನ್ಸ್ ಮಾಡಬೇಕಂದ್ರೆ ದ ಸನ್ ಕಾರ್ಡ್ ಬರ್ತಿದೆ, ಎನರ್ಜಿ ತುಂಬ ಪಾಸಿಟಿವ್ ಆಗಿ ಬರ್ತಿದೆ. 10 ಆಫ್ ಪೆಂಟಿಕಲ್ ಬರ್ತಿದೆ, ಫ್ಯಾಮಿಲಿ ಕಾರ್ಡ್. ಸೊ ಥರ್ಡ್ ಪರ್ಸನ್ ಪ್ರಭಾವ, ಆ ಒಂದು ಎನರ್ಜಿ ಏನೂ ಇಲ್ಲ. ಓಕೆ, ದ ಮೆಜಿಷಿಯನ್ ಕಾರ್ಡ್. ಓಕೆ, ದ ಟವರ್. ನೋಡಿದ್ರಾ, 2 ಆಫ್ ಕಪ್ಸ್. ಯಾವುದ್ರ ಕೆಳಗೆ? ಫ್ಯಾಮಿಲಿ ಕಾರ್ಡ್ ಕೆಳಗೆ. ಬಂಧ ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿದೆ. ದ ವರ್ಲ್ಡ್, 6 ಆಫ್ ಸಾರ್ಟ್ಸ್. ಓಕೆ, ಸಿ ನೆಕ್ಸ್ಟ್ ಕಾರ್ಡ್ ಕೂಡ 10 ಆಫ್ ಕಪ್ಸ್. ನೆಕ್ಸ್ಟ್ ಕಾರ್ಡ್ ಕೂಡ 9 ಆಫ್ ಕಪ್ಸ್. ಓಕೆ, ಸೊ ಎನರ್ಜಿ ತುಂಬಾ ಪಾಸಿಟಿವ್ ಆಗಿದೆ. ಇಲ್ಲಿ ಜಯ ಅನ್ನುವಂಥದ್ದು ನಿಮಗಿದೆಯೇ ವಿನಃ ಆ ಮೂರನೇ ವ್ಯಕ್ತಿಗಲ್ಲ. ಓಕೆ, ನೋಡೋಣ, ಚೆಕ್ ಮಾಡೋಣ ಎನರ್ಜಿ ಏನೆಲ್ಲ ಬರುತ್ತೆ ಅಂತ. ಓಕೆ, ಶೆಕೆ ಆಗ್ತಿದೆ, ತುಂಬ ಶೆಕೆ ಅಲ್ವಾ ಇವಾಗ. ಓಕೆ, 10 ಆಫ್ ಪೆಂಟಿಕಲ್, ದ ಸನ್ ಕಾರ್ಡ್, ಹಾಗೆಯೇ 2 ಆಫ್ ಕಪ್ಸ್ ಆ್ಯಂಡ್ ದ ಮೆಜಿಷಿಯನ್ ಕಾರ್ಡ್. ಪಾಸಿಟಿವ್ ಎನರ್ಜಿ. ಇಲ್ಲಿ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಆಗಿರುವಂತಹ ಗಾಯ ಏನಿದೆ ಮಾಯುವಂತಹ ಸಮಯ ಬಂದಿದೆ. ಆ ಮೂರನೇ ವ್ಯಕ್ತಿಯ ಅಸಲಿ ಮುಖ ಏನಿತ್ತು ಸದ್ಯದಲ್ಲೇ ನಿಮ್ಮ ಸಂಗಾತಿಗೆ ತಿಳಿಯಲಿದೆ. ಯಾಕಂದರೆ ಇಲ್ಲಿ ನಿಮ್ಮ ಪರ್ಸನ್ ಬ್ಲೈಂಡಾಗಿ ಆ ವ್ಯಕ್ತಿನ ನಂಬಿದ್ದಾರೆ, ನಂಬೋ ಹಾಗೆ ಈ ಮೂರನೇ ವ್ಯಕ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಓಕೆ, ಇಲ್ಲಿ ತಪ್ಪು ನಿಮ್ಮ ತಪ್ಪ, ಮೂರನೇ ವ್ಯಕ್ತಿ ತಪ್ಪ, ಅಥವಾ ನಿಮ್ಮ ಪರ್ಸನ್ ತಪ್ಪ? ಇಲ್ಲಿ ಯಾರು ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಸಮಯ ಸಂದರ್ಭಗಳು ತಪ್ಪು. ಓಕೆ, ಸೊ ಇಲ್ಲಿ ವ್ಯಕ್ತಿಗಳು ತಪ್ಪು ಮಾಡೋದಲ್ಲ, ಆ ಸಮಯ ಸಂದರ್ಭಗಳು ವ್ಯಕ್ತಿಗಳನ್ನು ತಪ್ಪು ಮಾಡುವ ಹಾಗೆ ಮಾಡುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಇಲ್ಲಿ ವ್ಯಕ್ತಿಗಳಲ್ಲ, ಸಮಯ ಸಂದರ್ಭಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸಮಯದಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಯಾವ ಸಮಯದಲ್ಲಿ ಯಾವ ಥರ ನಮ್ಮ ಒಂದು ಮೈಂಡ್ಸೆಟ್ ಇರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆ ಮೂರನೇ ವ್ಯಕ್ತಿಯ ಒಂದು ಅಸಲಿ ಮುಖ ಏನಿತ್ತು ಅದು ಸದ್ಯದಲ್ಲೇ ನಿಮ್ಮ ಒಂದು ಪಾರ್ಟ್ನರ್ಗೆ, ನಿಮ್ಮ ಸಂಗಾತಿಗೆ ತಿಳಿಸ್ತಾ ಇದೆ.
ಹಾಗೆಯೇ ಇಲ್ಲಿ ನೋಡಬಹುದು ದ ಟವರ್ ಕಾರ್ಡ್ ಬರ್ತಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ನಿಮಗೆ ಅಂತಿಮವಾಗಿರುವಂತಹ ಒಂದು ತೀರ್ಪು ಅಂತ ಹೇಳಿದ್ರೆ ಲಾಸ್ಟ್ ಫೈನಲ್ ಇದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಬ್ರಹ್ಮಾಂಡ ನಿಮ್ಮ ಪರವಾಗಿದೆ, ಓಕೆನಾ. ನಿಮ್ಮ ಪರವಾಗಿ ತೀರ್ಪನ್ನು ಕೂಡ ನೀಡೋದಕ್ಕೆ ರೆಡಿಯಾಗಿದೆ. ಅವರು ನಿಮ್ಮ ಪರ್ಸನ್ ನಿಮ್ಮ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಮರಳುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಬರ್ತಿದೆ. ದ ಸನ್ ಕಾರ್ಡ್ ಇಲ್ಲಿ ಬರ್ತಿರೋದ್ರಿಂದ ಆ ಒಂದು ರಿಯೂನಿಯನ್ ಇರ್ಬೋದು, ಒಂದು ರೀಕನ್ಸಿಲೇಷನ್ ಇರ್ಬೋದು, ಆ ಎನರ್ಜಿ ಹೈ ಎನರ್ಜಿ ಇದೆ ಇಲ್ಲಿ. ನೀವು ಅವರ ಜೀವನಕ್ಕೆ ನೋಡ್ಬೋದು 10 ಆಫ್ ಪೆಂಟಿಕಲ್, ನೀವು ನಿಮ್ಮ ಪರ್ಸನ್ ಜೀವನಕ್ಕೆ ನಿಜವಾಗಿರುವಂತಹ ರಾಣಿ ಅಥವಾ ರಾಜ. ಆ ಸ್ಥಾನವನ್ನು ಬೇರೆ ಯಾರು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಅವರು ನಿಮ್ಮನ್ನೇ ಆರಿಸ್ಕೊಳ್ತಾರೆ, ನೆನಪಿರಲಿ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ಸಮುದ್ರದ ದಂಡೆ ಮೇಲೆ ಕುತ್ಕೊಂಡು ದಿನಾನು 2 ಗೂಡನ್ನು ಕಟ್ತಾ ಇರ್ತಾನೆ. ಗೂಡು ಅಂದರೆ ಗೊತ್ತಲ್ವ, ಹಕ್ಕಿ ಗೂಡು ಕಟ್ತಾ ಇರ್ತಾನೆ. ಒಂದು ಗೂಡಲ್ಲಿ ಸುಂದರವಾಗಿರುವಂತಹ ಮರಳನ್ನು ತುಂಬ್ತಾ ಇರ್ತಾನೆ. ಅಂದರೆ ಮರಳಲ್ಲಿ ಗೂಡು ಕಟ್ಟುವಂಥದ್ದು, ಮರಳೆಲ್ಲ ಇರುತ್ತಲ್ವ, ಸಮುದ್ರದಲ್ಲಿರುವಂಥ ಮರಳನ್ನೆಲ್ಲ ತೊಗೊಂಡು ಗೂಡು ಕಟ್ತಾ ಇರ್ತಾನೆ. ಇನ್ನೊಂದು ಗೂಡು ಕೇವಲ ಕಲ್ಲುಗಳಿಂದ ಆ ಗೂಡನ್ನು ಕಟ್ತಾ ಇರ್ತಾನೆ, ಸರಿನಾ. ಸಮುದ್ರದ ಅಲೆ ಬಂದಾಗ ಮರಳೇನಾಗಬೇಕು, ಆ ಅಲೆ ಜೊತೆಗೆ ಕೊಚ್ಕೊಂಡು ಹೋಗಬೇಕು ಅಲ್ವಾ. ಹಾಗೆ ಕೊಚ್ಕೊಂಡು ಹೋಗುತ್ತೆ. ಆದರೆ ಕಲ್ಲಿನ ಗೂಡು ಯಾವುದೇ ಕಾರಣಕ್ಕೂ ಅಲಗಾಡಲ್ಲ. ಅದೊಂಥರ ಸ್ಟ್ರಾಂಗ್ ಆಗಿ ಇರುತ್ತೆ. ಕಲ್ಲು ಅಂತ ಹೇಳಿದ್ರೆ ಸ್ಟ್ರಾಂಗ್, ಅಲೆ ಅಲ್ಲ, ಏನು ಬಂದರೂ ಅದು ಕೊಚ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇಲ್ಲಿ ನಿಮ್ಮ ಪ್ರೀತಿ ಮರಳಿನ ಥರ ಇದ್ದರೆ ಅದು ಮೂರನೇ ವ್ಯಕ್ತಿಯ ಒಂದು ಸಣ್ಣ ಗಾಳಿ ಬೀಸಿದ್ರೂ ಸಾಕು ಕೊಚ್ಕೊಂಡು ಹೋಗುತ್ತೆ. ಆದರೆ ಅದು ಕಲ್ಲಿನ ಥರ ಇದ್ದರೆ 1000 ಜನ ಬಂದರೂ ಕೂಡ ಆ ಪ್ರೀತಿಯನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆನ್ಪಿಡಿ, ಇಲ್ಲಿ ಮೂರನೇ ವ್ಯಕ್ತಿ ಬಂದಾಗ ನಿಮ್ಮ ಸಂಗಾತಿಯವರನ್ನು ಆರಿಸ್ಕೊಂಡ್ರೆ ಅವರು ನಿಮ್ಮನ್ನು ಕಳ್ಕೊಳ್ತಿದ್ದಾರೆ ಹೊರತು ನೀವು ಅವ್ರನ್ನ ಕಳ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಯಾರೆಲ್ಲ ತುಂಬ ಡಿಮೋಟಿವೇಟ್ ಆಗಿದ್ದೀರಾ, ಭರವಸೆನ ಕಳ್ಕೊಂಡಿದ್ದೀರಾ, ಇನ್ನೇನು ಕಳೆದೋಯ್ತು ಲೈಫ್ ಅಂತ, ಮುಗಿದೋಯ್ತು ಅಂತ ಯಾರು ಈ ಹಂತಕ್ಕೆ ಬಂದಿದ್ದೀರಾ, ಇದು ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಮೂರನೇ ವ್ಯಕ್ತಿ ಬಂದಾಗ ನಿಮ್ಮ ಸಂಗಾತಿ ಅವರನ್ನು ಆರಿಸ್ಕೊಳ್ತಾ ಇದ್ದಾರೆ, ಮೂರನೇ ವ್ಯಕ್ತಿನ ಆರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಕಳ್ಕೊಂಡ್ರೆ ಹೊರತು ನೀವು ಅವ್ರನ್ನ ಕಳ್ಕೊಂಡ್ರಿ ಅಂತ ಅಲ್ಲ. ಯಾರು ನಿಮ್ಮ ಮೌಲ್ಯವನ್ನು ತಿಳ್ಕೊಳ್ತಾರಲ್ವಾ, ಅವರೇ ನಿಮ್ಮ ಅಂತಿಮವಾಗಿರುವಂತಹ ತಾಣ ಅವ್ರದ್ದಾಗಿರುತ್ತೆ, ಅವರೇ ಆಗಿರ್ತಾರೆ. ಒಂದು ವೇಳೆ ಅವ್ರು ನಿಮ್ಮ ಬಳಿಗೆ ಮರಳಿ ಬರಬೇಕಂತ ಇದ್ದರೆ ಅದು ನಿಮ್ಮ ವ್ಯಕ್ತಿತ್ವದ ಮೇಲಿರುವಂತಹ ಗೌರವದಿಂದ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರೀತಿಯಲ್ಲಿ ತಾಳ್ಮೆ ತುಂಬ ಮುಖ್ಯ. ಯಾರು ನಿಜವಾಗಿಯೂ ನಿಮ್ಮವರೇ ಅಂತ ಇರ್ತಾರಲ್ವ, ಅವರು ಎಲ್ಲೂ ಹೋದರೂ ಕೂಡ ಮರಳಿ ನಿಮ್ಮ ಬಳಿ ಬಂದೇ ಬರ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಈ ರೀಡಿಂಗ್ ನಿಮಗೊಂದು ಸತ್ಯದಾಗಿರುವಂತಹ ದಾರಿಯನ್ನು ತೋರಿಸಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಹಾಗೆ ನಿಮ್ಮನ್ನು ನೀವು ಮೊದಲು ಪ್ರೀತಿಸೋದಕ್ಕೆ ಶುರು ಮಾಡಿ, ಆಗ ಜಗತ್ತು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಕಮೆಂಟಲ್ಲಿ ತಿಳಿಸ್ತೀರಾ 666 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೆನಪಿರಲಿ, ಮೂರನೇ ವ್ಯಕ್ತಿ ಅಲ್ಲ, ಅದು ಯಾವುದೇ ವ್ಯಕ್ತಿ ಬಂದರೂ ನಿಮ್ಮ ಪ್ರೀತಿಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿದ್ರೆ ದೇವರೆದುರಿಗೆ ಆ ಮೂರನೇ ವ್ಯಕ್ತಿ ಏನು,
ಕೇವಲ ಒಂದು ಧೂಳಿನ ಸಮ ಅಲ್ವಾ? ದೇವ್ರ ದೇವ್ರನ್ನ ಎದುರು ಹಾಕೊಳ್ಳುವಂತಹ ಎನರ್ಜಿ ಇವತ್ತಿನವರೆಗೂ ಯಾವುದೂ ಹುಟ್ಟಿಲ್ಲ, ಯಾವುದೂ ಹುಟ್ಟೋದು ಇಲ್ಲ. ಓಕೆ. ಸೊ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಮೂರನೇ ವ್ಯಕ್ತಿ ತುಂಬ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಆಟ ಗೊತ್ತಿರುವಷ್ಟು ದಿನ ಮಾತ್ರ ಅವ್ರು ಆಟ ಆಡೋದಕ್ಕೆ ಸಾಧ್ಯ. ಓಕೆನಾ? ಆ ಆಟ ಯಾವಾಗ ಅವ್ರಿಗೆ ಅದು ಸ್ಟಾಪ್ ಆಗುತ್ತಲ್ವಾ, ಅವಾಗ ಅವ್ರ ಆಟನೂ ಸ್ಟಾಪ್ ಆಯಿತು ಅಂತಾನೆ. ಓಕೆ. ಸೊ ದೇವ್ರಿಗೂ ಗೊತ್ತಿದೆ ಅವ್ರ ಆಟ ಆಡುವಷ್ಟು ಆಟ ಆಡಲಿ ಅಂತೇಳಿ ಬಿಡ್ತಾರೆ. ಓಕೆನಾ? ಸೊ ಅವ್ರ ಆಟ ಮುಗಿದ್ಮೇಲೆ ದೇವ್ರ ಆಟ ಶುರು ಮಾಡ್ತಾರೆ. ಓಕೆ. ಸೊ ನೀವು ದೇವ್ರ ಆಟ ಶುರು ಆಗೋವರೆಗೆ ನೀವೇನು ಮಾಡಬೇಕು, ತಾಳ್ಮೆಯಿಂದ ವೇಟ್ ಮಾಡಬೇಕು. ದೇವ್ರ ಆಟ ಶುರು ಮಾಡಿದ್ರೆ ನಿಮ್ಮ ಆಟ ಶುರು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಮತ್ತೆ ಇದರಲ್ಲಿ ರಿಲೇಷನ್ಶಿಪ್ಪಲ್ಲಿ ನೀವು ಪ್ರಾಬ್ಲಮ್ನ ನೋಡ್ಕೊಳ್ತೀರ. ಸೊ ಹಾಗಾಗಿ ತಾಳ್ಮೆಯಿಂದ ದೇವ್ರ ಮೇಲೆ ಭಾರ ಹಾಕಿ ನೆಮ್ಮದಿಯಿಂದ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ನಿಮ್ಮ ಲೈಫ್ ಬಗ್ಗೆ ಅಂದರೆ ನಿಮ್ಮ ಕೆರಿಯರ್ ಲೈಫ್ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ನೆಮ್ಮದಿಯಾಗಿ ಇರಿ. ಓಕೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಹೇಳಿದ್ದೀನಿ 666 ಅಂತೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಹಾಗೆ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮ್ಮೆಲ್ಲರ ವಿಶಸ್, ಪಾಸಿಟಿವ್ ಆಗಿರುವಂತಹ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ ನಿಮ್ಮ ಪ್ರೀತಿ, ಪ್ರತಿಯೊಬ್ಬರ ಪ್ರೀತಿನೂ ಕೂಡ ಸರಿಯಾಗಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನನ್ನ ಜೊತೆ ಕನೆಕ್ಟ್ ಆದರೆ ಏನು ಸಿಗತ್ತೆ? ಪವರ್ಫುಲ್ ಆಗಿರೋಂಥ ಹೀಲಿಂಗ್ ಎನರ್ಜಿ ಸಿಗತ್ತೆ. ಹಾಗೆಯೇ ನನ್ನ ಪ್ರಾರ್ಥನೆಯಲ್ಲೂ ಕೂಡ, ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ನೀವಿರ್ತೀರ ಅಲ್ವಾ? ಸೊ ಹಾಗಾಗಿ ನನ್ನ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನಗೆ ಗೊತ್ತಾಗತ್ತೆ ನೀವು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಅಲ್ವಾ? ಸೊ ಹಾಗೆ ನಿಮ್ಮೆಲ್ಲರ ಏನು ಆ ಒಂದು ಕನೆಕ್ಷನ್ ನನಗೆ ಬೇಕು, ನಿಮಗೆ ಆ ಹೀಲಿಂಗ್ನ ತಲುಪಿಸ್ಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ ಓಕೆನಾ? ಎಸ್, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಹೆಚ್ಚೆಚ್ಚು ಮಾಡಿ. ಪಾಸಿಟಿವ್ ಆಗಿದ್ದು ಮಾತ್ರ, ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಏನು ಬೇಕೋ ಅದು ಮಾಡಬೇಡಿ, ಪಾಸಿಟಿವ್ ಆಗಿರೋಂಥದ್ದನ್ನ ಮಾಡಿ. ಎಸ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.